ಎಲ್ಲರಿಗೂ ನಮಸ್ಕಾರಗಳು. ಸೌರಶಕ್ತಿ ಪ್ರಬಂಧ ಪೀಠಿಕೆ. ಸೌರಶಕ್ತಿ ಒಂದು ಪ್ರಮುಖ ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ. ಸೌರಶಕ್ತಿ ಒಂದು ಪ್ರಮುಖ ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ. ಸೂರ್ಯನ ಬೆಳಕನ್ನು ನೇರವಾಗಿ ವಿದ್ಯುತ್ತಾಗಿ ಪರಿವರ್ತಿಸುವ ಮೂಲಕ ಅಥವಾ ಶಾಖವನ್ನು ಉತ್ಪಾದಿಸುವ ಮೂಲಕ ಮಾನವನ ಉಪಯೋಗಕ್ಕೆ ಬಳಸಲಾಗುತ್ತದೆ. ಸೌರಶಕ್ತಿಯು ಪರಿಸರ ಸ್ನೇಹಿ ಮತ್ತು ಭವಿಷ್ಯದ ಇಂಧನ ಮೂಲವಾಗಿದೆ. ಸೌರಶಕ್ತಿಯು ಸೂರ್ಯನಿಂದ ಬರುವ ಬೆಳಕು ಮತ್ತು ಶಾಖದ ರೂಪದಲ್ಲಿರುವ ಶಕ್ತಿಯಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ವಿವರಣೆ: ಸೌರಶಕ್ತಿಯು ಸೂರ್ಯನಿಂದ ಬರುವ ಬೆಳಕು ಮತ್ತು ಶಾಖದ ರೂಪದಲ್ಲಿರುವ ಶಕ್ತಿಯಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ಅಂದರೆ ಇದನ್ನು ಮತ್ತೆ ಮತ್ತೆ ಬಳಸಬಹುದು. ಸೌರಶಕ್ತಿಯನ್ನು ವಿವಿಧ ತಂತ್ರಜ್ಞಾನಗಳನ್ನು ಬಳಸಿ ವಿದ್ಯುತ್ ಶಕ್ತಿ, ಶಾಖ ಮತ್ತು ಇತರ ರೀತಿಯ ಶಕ್ತಿಯಾಗಿ ಪರಿವರ್ತಿಸಬಹುದು. ಹಾಗೂ ಸೂರ್ಯನು ಇರುವವರೆಗೂ ನಾವು ಸೌರಶಕ್ತಿಯನ್ನು ಅನಂತವಾಗಿ ಬಳಸಬಹುದು. ಇದು ಅತ್ಯಂತ ಪರಿಣಾಮಕಾರಿ ಮತ್ತು ಅನಂತ ಶಕ್ತಿಯ ರೂಪ ಎಂದು ನಾವು ಹೇಳಬಹುದು. ಸೌರಶಕ್ತಿಯ ಉಪಯೋಗಗಳು: ವಿದ್ಯುತ್ ಉತ್ಪಾದನೆ, ಶಾಖ ಉತ್ಪಾದನೆ, ನೀರಿನ ಶುದ್ಧೀಕರಣ, ಕೃಷಿ ಮಾಡಬಹುದು, ಸಾರಿಗೆ ವ್ಯವಸ್ಥೆ ಮಾಡಬಹುದು. ಇದು ಸೌರಶಕ್ತಿಯ ಉಪಯೋಗಗಳು. ಇನ್ನು ಸೌರಶಕ್ತಿಯ ಅನುಕೂಲಗಳು: ಪರಿಸರ ಸ್ನೇಹಿ, ನವೀಕರಿಸಬಹುದಾದ ಶಕ್ತಿ, ಕಡಿಮೆ ವೆಚ್ಚ, ಸೌರಶಕ್ತಿಯನ್ನು ಬಳಸಿ ಸ್ವಂತವಾಗಿ ವಿದ್ಯುತ್ ಉತ್ಪಾದಿಸಬಹುದು. ಇನ್ನು ಸೌರಶಕ್ತಿಯ ಅನಾನುಕೂಲಗಳು: ಹೂಡಿಕೆಯ ವೆಚ್ಚ, ದಿನದ ಸಮಯ ಮತ್ತು ಹವಾಮಾನದ ಮೇಲೆ ಅವಲಂಬನೆ, ಸ್ಥಳದ ಅವಶ್ಯಕತೆ. ಸೌರಶಕ್ತಿಯ ಹವಾಮಾನದ ಅವಲಂಬನೆಯಾಗಿದೆ. ಸೌರಶಕ್ತಿಯು ನಮಗೆ ಶುದ್ಧ ಶಕ್ತಿಯನ್ನು ನೀಡುವುದಲ್ಲದೆ ಪಳೆಯುಳಿಕೆ ಇಂಧನಗಳ ಅಗತ್ಯವನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಸೌರಶಕ್ತಿಯ ವಿಧಗಳು: ವಿದ್ಯುಜ್ಜನಕ ಸೌರಶಕ್ತಿ, ಸೌರ ಉಷ್ಣ ಶಕ್ತಿ, ಕೇಂದ್ರೀಕೃತ ಸೌರಶಕ್ತಿ. ಇವು ಸೌರಶಕ್ತಿಯ ವಿಧಗಳು. ಇನ್ನು ಉಪಸಂಹಾರ: ಸೌರಶಕ್ತಿಯು ನವೀಕರಿಸಬಹುದಾದ ಸಂಪನ್ಮೂಲಕ್ಕಿಂತ ಹೆಚ್ಚಿನದಾಗಿದೆ. ಇದು ಶಕ್ತಿಯ ವಿಷಯದಲ್ಲಿ ಸುಸ್ಥಿರ ಮತ್ತು ಸ್ವತಂತ್ರ ಭವಿಷ್ಯವನ್ನು ಸಾಧಿಸುವ ಒಂದು ಮಾರ್ಗವಾಗಿದೆ. ಹಾಗೂ ಈ ಶಕ್ತಿಯು ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಯಾವಾಗಲೂ ಲಭ್ಯವಿರುವುದರಿಂದ ಅದು ಮುಗಿಯುವುದಿಲ್ಲ. ಸೌರಶಕ್ತಿಯನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದ್ದರಿಂದ ಇದು ಒಂದು ಉತ್ತಮ ಮಾರ್ಗವಾಗಿದೆ. ಸೌರಶಕ್ತಿಯು ತುಂಬ ಉಪಯುಕ್ತವಾದಂಥ ಶಕ್ತಿಯಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯಾಗಿದೆ. ಇದು ಸಂಪನ್ಮೂಲಕ್ಕಿಂತ ಹೆಚ್ಚಿನದಾಗಿದೆ. ಇದರಿಂದ ನಾವು ವಿದ್ಯುತ್ ಶಕ್ತಿ, ಶಾಖ ಶಕ್ತಿ, ಇನ್ನೂ ಅನೇಕ ಶಕ್ತಿಗಳನ್ನು ಉಪಯೋಗಿಸಬಹುದು. ಇದು ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲೂ ಯಾವಾಗಲೂ ಲಭ್ಯ ಇರುವುದರಿಂದ ಅದು ಮುಗಿಯುವುದಕ್ಕೆ ಸಾಧ್ಯವಿಲ್ಲ. ಸೌರಶಕ್ತಿಯನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದ್ದರಿಂದ ಇದು ಒಂದು ಉತ್ತಮ ಮಾರ್ಗವಾಗಿದೆ. ಸೌರಶಕ್ತಿಯು ನಿಮಗೂ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವು ಸಪೋರ್ಟ್ ಮಾಡೋದರಿಂದ, ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತೆ ನಾವು ವಿಡಿಯೋ ಮಾಡಲು ನಮಗೂ ಕೂಡ ಒಂದು ಉತ್ಸಾಹ ಸಿಗುತ್ತೆ, ಹುಮ್ಮಸ್ಸು ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್, ಲೈಕ್, ಶೇರ್. ಥ್ಯಾಂಕ್ ಯು.